ನಮಸ್ಕಾರ ವಿದ್ಯಾರ್ಥಿಗಳೇ, ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಮಕ್ಕಳೇ, ಹಾಗಾದರೆ ನಾವು ಹಿಂದಿನ ಒಂದು ತರಗತಿಯಲ್ಲಿ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಈ ಒಂದು ಪಾಠದ ಕನ್ನಡ ಸಾರಾಂಶವನ್ನು ನೋಡಿದ್ವಲ್ಲ. ಇವತ್ತು ನಾವು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಬಂದ್ಬಿಡೋಣ. ಸರಿನಾ ಮಕ್ಕಳೇ? ಹಾಗಾದರೆ ನೀವೇನಾದರೂ ನನ್ನ ಚಾನಲ್ಗೆ ಇವತ್ತು ನೋಡ್ತಾ ಇದ್ದೀರಾ? ಹಾಗಾದರೆ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ತೆಗಿತಕ್ಕಂಥ ಎಲ್ಲ ಹೊಸ ಹೊಸ ವಿಡಿಯೋಗಳು ಮೊದಲು ಒಂದು ನಿಮಗೆ ಸೇರ್ತವೆ. ಸರಿನಾ ಮಕ್ಕಳೇ? ಹಾಗಾದರೆ ಬನ್ನಿ ಇವತ್ತು ನಾವು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಬಂದ್ಬಿಡೋಣ. ಸರಿ, ಇಲ್ಲಿ ಮೊದಲನೇದ ಒಂದು ಪ್ರಶ್ನೆ ಏನಪ್ಪ ಅಂತಾರೆ, ಸೋಚೋ ಅವ್ರ ಬಾತೋ ಅಂದರೆ ಯೋಚಿಸಿ ಮತ್ತು ಹೇಳಿ ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೈ? ರಮೇಶನ ತಂಗಿಯ ಬಹನ್ ಅಂದ್ರೇನು? ತಂಗಿ. ರಮೇಶನ ತಂಗಿಯ ಹೆಸರೇನು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೈ. ರಮೇಶನ ತಂಗಿಯ ಹೆಸರು ರಾಧಾ. ಇನ್ನು ಎರಡನೇ ಪ್ರಶ್ನೆ ಬಂದು ಅಧ್ಯಾಪಕ ನಾಮ್ ಕ್ಯಾ ಹೈ? ಆ ಒಂದು ಗುರುಗಳ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಿದಾರ. ಸರಿ, ಹಾಗಾದರೆ ಅಧ್ಯಾಪಕ ನಾಮ್ ಪವನ್ ಕುಮಾರ್ ಹೈ. ಅಧ್ಯಾಪಕರ ಹೆಸರು ಏನಪ್ಪ ಅಂತಂದರೆ ಪವನ್ ಕುಮಾರ್. ಇನ್ನು ಮೂರನೇ ಪ್ರಶ್ನೆ ಬಂದು ರಮೇಶ್ ಕಾ ಘರ್ ಕಹಾ ಹೈ? ರಮೇಶನ ಮನೆ ಎಲ್ಲಿರುತ್ತದೆ? ಹಾಗಾದರೆ ರಮೇಶನ ಮನೆ ಎಲ್ಲೈತಿ? ಹಿಂದಿನ ಒಂದು ತರಗತಿಯಲ್ಲಿ ನಾವು ವಿಡಿಯೋದಲ್ಲಿ ಹೇಳಿದ್ನಲ್ವಾ, ರಮೇಶನ ಮನೆ ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೈ. ರಮೇಶನ ಮನೆ ವಿಜಯನಗರದಲ್ಲಿ ಇರುತ್ತದೆ. ಇಷ್ಟು ಒಂದು ನಿಮ್ಮ ಯೋಚನೆಯನ್ನು ಮಾಡಿ ಹೇಳ್ತಕ್ಕಂಥ 3 ಪ್ರಶ್ನೆಗಳಾಗಿರ್ತವ. ಇನ್ನು ಎರಡನೆಯ ಪ್ರಶ್ನೆ ಉತ್ತರ ಲಿಖೋ, ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ ರಾಧಾ ಕಹಾ ಪಡ್ತಿ ಹೈ? ರಾಧಾ ಎಲ್ಲಿ ಅಭ್ಯಾಸವನ್ನು ಓದುತ್ತಿದ್ದಾಳೆ? ರಾಧಾ ಎಲ್ಲಿ ಓದುತ್ತಿದ್ದಾಳೆ ಅಂತ ಪ್ರಶ್ನೆಯನ್ನು ಕೇಳಿದಾರ. ಹಾಗಾದರೆ ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೈ. ರಾಧಾ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಇನ್ನೆರಡನೇ ಪ್ರಶ್ನೆ ರಮೇಶ್ ಕೆ ಬಡೇ ಬಾಯಿ ಕಾ ನಾಮ್ ಕ್ಯಾ ಹೈ? ರಮೇಶನ ಸಹೋದರನ ದೊಡ್ಡ ಅಣ್ಣನ ಹೆಸರು ಏನು ಅಂತ ಕೇಳಿದ್ದಾರೆ. ಹಾಗಾದರೆ ರಮೇಶ್ ಕೆ ಬಡೇ ಬಾಯಿ ಕಾ ನಾಮ್ ಸುಹಾಸ್ ಹೈ. ರಮೇಶನ ಅಣ್ಣನ ಹೆಸರು ಅಥವಾ ಸಹೋದರನ ಹೆಸರು ಸುಹಾಸ್ ಅಂತ ಇರುತ್ತೆ. ಇನ್ನು ಮೂರನೇ ಪ್ರಶ್ನೆ ಅಧ್ಯಾಪಕ ಘರ್ ಕಹಾ ಹೈ? ಇಲ್ಲಿ ಮೇಲೆ ಕೇಳಿದ್ದಾರೆ ನೋಡ್ರಿ, ಏನಂತ ಅಧ್ಯಾಪಕ. ಸರಿ, ಇಲ್ಲಿ ಮೊದಲನೇದು ಒಂದು ಪ್ರಶ್ನೆ ಏನಪ್ಪ ಅಂತಾರೆ, ಸೋಚೋ ಅವ್ರ ಬಾತೋ ಅಂದರೆ ಯೋಚಿಸಿ ಮತ್ತು ಹೇಳಿ ಅಂತ ಹೇಳಿದ್ದಾರೆ. ಸರಿ, ಹಾಗಾದರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೈ? ರಮೇಶನ ತಂಗಿಯ ಬಹನ್ ಅಂದ್ರೇನು? ತಂಗಿ. ರಮೇಶನ ತಂಗಿಯ ಹೆಸರೇನು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೈ. ರಮೇಶನ ತಂಗಿಯ ಹೆಸರು ರಾಧಾ. ಇನ್ನು ಎರಡನೇ ಪ್ರಶ್ನೆ ಬಂದು ಅಧ್ಯಾಪಕ ನಾಮ್ ಕ್ಯಾ ಹೈ? ಆ ಒಂದು ಗುರುಗಳ ಹೆಸರು ಏನು ಅಂತ ಪ್ರಶ್ನೆಯನ್ನು ಕೇಳಿದಾರ. ಸರಿ, ಹಾಗಾದರೆ ಅಧ್ಯಾಪಕ ನಾಮ್ ಪವನ್ ಕುಮಾರ್ ಹೈ. ಅಧ್ಯಾಪಕರ ಹೆಸರು ಏನಪ್ಪ ಅಂತಂದರೆ ಪವನ್ ಕುಮಾರ್. ಇನ್ನು ಮೂರನೇ ಪ್ರಶ್ನೆ ಬಂದು ರಮೇಶ್ ಕಾ ಘರ್ ಕಹಾ ಹೈ? ರಮೇಶನ ಮನೆ ಎಲ್ಲಿರುತ್ತದೆ? ಹಾಗಾದರೆ ರಮೇಶನ ಮನೆ ಎಲ್ಲೈತಿ? ಹಿಂದಿನ ಒಂದು ತರಗತಿಯಲ್ಲಿ ನಾವು ವಿಡಿಯೋದಲ್ಲಿ ಹೇಳಿದ್ನಲ್ವಾ, ರಮೇಶನ ಮನೆ ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೈ. ರಮೇಶನ ಮನೆ ವಿಜಯನಗರದಲ್ಲಿ ಇರುತ್ತದೆ. ಇಷ್ಟು ಒಂದು ನಿಮ್ಮ ಯೋಚನೆಯನ್ನು ಮಾಡಿ ಹೇಳ್ತಕ್ಕಂಥ 3 ಪ್ರಶ್ನೆಗಳಾಗಿರ್ತವ. ಇನ್ನು ಎರಡನೆಯ ಪ್ರಶ್ನೆ ಉತ್ತರ ಲಿಖೋ, ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ ರಾಧಾ ಕಹಾ ಪಡ್ತಿ ಹೈ? ರಾಧಾ ಎಲ್ಲಿ ಅಭ್ಯಾಸವನ್ನು ಓದುತ್ತಿದ್ದಾಳೆ? ರಾಧಾ ಎಲ್ಲಿ ಓದುತ್ತಿದ್ದಾಳೆ ಅಂತ ಪ್ರಶ್ನೆಯನ್ನು ಕೇಳಿದಾರ. ಹಾಗಾದರೆ ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೈ. ರಾಧಾ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಇನ್ನೆರಡನೇ ಪ್ರಶ್ನೆ ರಮೇಶ್ ಕೆ ಬಡೇ ಬಾಯಿ ಕಾ ನಾಮ್ ಕ್ಯಾ ಹೈ? ರಮೇಶನ ಸಹೋದರನ ದೊಡ್ಡ ಅಣ್ಣನ ಹೆಸರು ಏನು ಅಂತ ಕೇಳಿದ್ದಾರೆ. ಹಾಗಾದರೆ ರಮೇಶ್ ಕೆ ಬಡೇ ಬಾಯಿ ಕಾ ನಾಮ್ ಸುಹಾಸ್ ಹೈ. ರಮೇಶನ ಅಣ್ಣನ ಹೆಸರು ಅಥವಾ ಸಹೋದರನ ಹೆಸರು ಸುಹಾಸ್ ಅಂತ ಇರುತ್ತೆ. ಇನ್ನು ಮೂರನೇ ಪ್ರಶ್ನೆ ಅಧ್ಯಾಪಕ ಘರ್ ಕಹಾ ಹೈ? ಅಧ್ಯಾಪಕ ಘರ್ ಕಹಾ ಹೈ ಅಂತ ಕೇಳಿದ್ದಾರೆ. ಅಧ್ಯಾಪಕರ ಅಂದರೆ ಗುರುಗಳ ಒಂದು ಮನೆ ಎಲ್ಲಿರುತ್ತದೆ? ಅಧ್ಯಾಪಕ ಘರ್ ವಿಜಯನಗರ್ ಮೇ ಹೈ. ಅಧ್ಯಾಪಕ ಅವರ ಮನೆ ಎಲ್ಲಿರುತ್ತಪ್ಪ ಅಂತಂದ್ರೆ ವಿಜಯನಗರದಲ್ಲಿರುತ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ ಬಂದು ರಮೇಶ್ ಕೆ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೈ?
ರಮೇಶನ ತಂದೆಯವರು ಏನು ಕೆಲಸ ಮಾಡಕತ್ತಾರ, ಏನು ಮಾಡ್ತಿದ್ರು ಕೆಲಸನ? ರಮೇಶ್ ಕೆ ಪಿತಾಜಿ ವಕೀಲ್ ಹೈ. ರಮೇಶರ ಪಿತಾಜಿಯವರು ಏನಾಗಿದ್ದರು? ವಕೀಲಿ ವೃತ್ತಿಯನ್ನು ಮಾಡ್ತಾಯಿದ್ರು. ಇಷ್ಟು ನಿಮ್ಮ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗಿರ್ತೈತಿ ಸರಿನಾ ಮಕ್ಕಳೇ? ಹಾಗಾದರೆ ಎಲ್ಲರೂ ಕೂಡ ಪ್ರತಿಯೊಂದು ಪ್ರಶ್ನೆಯಲ್ಲಿ ಕಹಾ ಹೇ, ನಾಮ್ ಈ ಥರ ಪ್ರಶ್ನೆಗಳನ್ನು ಕೊಟ್ಟಾಗ ಆ ಒಂದು ಕನ್ನಡ ಪದಗಳನ್ನು ಬರ್ಕೊಂಡು ಇಟ್ಕೊಳ್ಳಿ. ಅಂದರೆ ನಿಮಗೆ ಪ್ರಶ್ನೋತ್ತರಗಳನ್ನ ಬರೆಯೋದಕ್ಕೆ ಸ್ವಲ್ಪ ಈಜಿ ಆಗುತ್ತೆ. ಇನ್ನು ಮುಂದಿನದಾಗಿ ಪಡೋ, ಸಮಜೋ ಔರ್ ಲಿಖೋ. ಮೊದಲು ಓದಿ ಅರ್ಥ ಮಾಡಿಕೊಂಡು ಮತ್ತು ಬರೆಯಿರಿ. ಮೊದಲು ಓದಬೇಕು, ಇವನ್ನ ಓದಿ ಅರ್ಥ ಮಾಡಿಕೊಂಡು ಬರೀಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಮೂನಾ ಅಂದರೆ ಒಂದು ಈ ನಮೂನೆಯಾಗಿ ಬರೀಬೇಕು ಅಂತ ಹೇಳಿದ್ದಾರೆ. ಅಧ್ಯಾಪಕ್, ಅಧ್ಯಾಪಿಕಾ, ಅಧ್ಯಾಪಕ್, ಅಧ್ಯಾಪಿಕಾ. ಇಲ್ಲಿ ಅಧ್ಯಾಪಕ ಅಂದ್ರೇನು? ಗುರುಗಳು, ಗುರುಮಾತೆಯರು. ಶಿಕ್ಷಕ, ಶಿಕ್ಷಕಿಯರು ಅನ್ನಂಗೆ. ಅದನ್ನೇ ಇಲ್ಲಿ ಮತ್ತೊಂದು ಸತಿ ಅವರು ಬರೆದಿದ್ದಾರೆ. ಇನ್ನು ಎರಡನೇದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಬಾಲಕ್. ಬಾಲಕ್ ಅಂದರೆ ಹುಡುಗ, ಬಾಲಿಕಾ ಅಂದರೆ ಹುಡುಗಿ. ಅದನ್ನೇ ನಾವಿಲ್ಲಿ ವಾಪಸ್ ಬರೀಬೇಕು. ಇನ್ನು ಮೂರನೇದು ಬಹನ್ ಮತ್ತು ಬಾಯಿ. ಬಹನ್ ಅಂದ್ರೇನು? ತಂಗಿ. ಬಾಯಿ ಅಂದರೆ ತಮ್ಮ, ಅಕ್ಕ ಅಥವಾ ತಂಗಿ, ಅಣ್ಣ ಅಥವಾ ತಮ್ಮ. ಇನ್ನು ಮಾತಾ, ತಾಯಿ, ಪಿತಾ, ತಂದೆ. ಅಂದರೆ ಇವನ್ನೇ ವಾಪಸ್ ಇಲ್ಲಿ ಬರಿಬೇಕು. ಇನ್ನು ಮೋರ್ ಅಂದರೆ ನವಿಲು, ಮೋರಣಿ ಅಂದರೆ ಹೆಣ್ಣು ನವಿಲು. ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನ ವಾಪಸ್ ನಾವಿಲ್ಲಿ ಬರಿಬೇಕು ಅಷ್ಟೇ. ಇನ್ನು ಮುಂದಿನದು, ಇನ್ನು 4ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಜೋಡ್ ಕರ್ ಲಿಖೋ. ಇಲ್ಲಿ ಕನ್ನಡದಲ್ಲಿ ನಾವು ಹೊಂದಿಸಿ ಬರೆಯಿರಿ, ಇಂಗ್ಲೀಷಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಕೊಟ್ಟಿರ್ತಾರಲ್ಲ ಆ ರೀತಿಯಾಗಿ ಜೋಡ್ ಕರ್ ಲಿಖೋ, ಇನ್ನು ಹೊಂದಿಸಿಯನ್ನು ಬರೀಬೇಕು. ಇಲ್ಲಿ ಏನಪ್ಪ ಅಂತಂದರೆ ಈ ಕಡೆ ನಾವು ಕೆಲವೊಂದಷ್ಟು ವ್ಯಕ್ತಿಗಳ ಹೆಸರು ಕೊಟ್ಟಿದ್ದಾರೆ. ಅವರು ಎಲ್ಲಿ ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು, ಅವರ ವೃತ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಗುರುಜಿ. ಅದನ್ನು ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಏನಂತ? ಪಾಠಶಾಲಾ. ಅವರು ಶಾಲೆಯಲ್ಲಿರ್ತಾರೆ. ಗುರುಜಿ ಅಂತಂದರೆ ಗುರುಗಳು, ಅವ್ರು ಎಲ್ಲಿರ್ತಾರೆ? ಪಾಠಶಾಲೆಯಲ್ಲಿರ್ತಾರೆ. ಇನ್ನು ವಕೀಲ್ ಅಂತಂದರೆ ನ್ಯಾಯಾಲಯದಲ್ಲಿರ್ತಾರೆ. ಹೌದಾ? ವಕೀಲರಲ್ಲಿರ್ತಾರೆ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾರೆ. ಕಿಸಾನ್ ಅಂತಂದರೆ ರೈತ ಎಲ್ಲಿ ಕೆಲಸ ಮಾಡ್ತಾನೆ? ಖೇತ್ ಅಂದರೆ ಗದ್ದೆ, ಹೊಲ, ಜಮೀನು ಅಂತೀವಲ್ಲ ಅಲ್ಲಿ ಕಿಸಾನ್, ಖೇತ್. ಇನ್ನು ಮುಂದಿನದಾಗಿ ನೋಡಿ ವೈದ್ಯ ಅಂತಂದರೆ ಯಾರು? ಡಾಕ್ಟರ್. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ವ್ಯಾಪಾರಿ ಎಲ್ಲಿ ಕೆಲಸ ಮಾಡ್ತಾರೆ? ದುಕಾನ್ ಅಂತಂದರೆ ಅಂಗಡಿಗಳಲ್ಲಿ. ಇನ್ನು ಸಿಪಾಹಿ ಅಂದರೆ ಸೈನಿಕರು. ಸೈನಿಕರಲ್ಲಿ ಕೆಲಸ ಮಾಡ್ತಾರೆ? ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ನಿಮ್ಮ ಹೊಂದಿಸಿ ಬರೀತಕ್ಕಂಥ ಪ್ರಶ್ನೋತ್ತರಗಳಾಗಿರ್ತಾವೆ. 6 ಕೂಡ ನಾನು ಆಲ್ರೆಡಿ ಹೊಂದಿಸಿ ಮ್ಯಾಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಸಹಿ ವಾಕ್ಯಕ್ಕೆ ಆಗೆ ಅಂದರೆ ಸರಿಯಾದ ವಾಕ್ಯಗಳಿಗೆ ಈ ರೀತಿಯಾಗಿ ನಿಶಾನ್ ಔರ್ ಗಲತ್ ವಾಕ್ಯಕ್ಕೆ ಆಗೆ ರಾಂಗ್. ಇಲ್ಲೇ ಸರಿ ತಪ್ಪುಗಳನ್ನ ಕೊಟ್ಟಿರ್ತಾರೆ. 3 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಆ 3 ವಾಕ್ಯದಲ್ಲಿ ಸರಿ ತಪ್ಪುಗಳಿರ್ತಾವೆ ವಾಕ್ಯಗಳು. ಅದ್ರಿಗೆ ಸರಿಯಾದ ವಾಕ್ಯಕ್ಕೆ ರೈಟ್ ಮಾರ್ಕನ್ನು ಹಾಕ್ಕೊಂಡು ತಪ್ಪು ವಾಕ್ಯಕ್ಕೆ ರಾಂಗ್ ಮಾರ್ಕನ್ನು ಹಾಕಂತ ಹೇಳಿದ್ದಾರೆ. ಇಲ್ಲಿ ಮೊದಲನೇದು ಏನಪ್ಪ ಅಂತಂದ್ರೆ ಗುರುಜಿ ಕಾ ಘರ್ ವಿಜಯನಗರ ಮೇ. ಗುರುಜಿಯ ಒಂದು ಮನೆಯಲ್ಲಿರುತ್ತೆ ವಿಜಯನಗರದಲ್ಲಿ. ಸರಿಯಾನಾ? ಇದು ಸರಿಯಾಗಿರುತ್ತೆ. ಇದಕ್ಕೆ ರೈಟ್ ಮಾರ್ಕನ್ನು ಹಾಕ್ಕೋಬೇಕು. ರಮೇಶ್ ಕೆ ಪಿತಾಜಿ ಅಧ್ಯಾಪಕ ಹೈ. ರಮೇಶನ ತಂದೆ ಅಧ್ಯಾಪಕ ಆಗಿದ್ರಾ? ಇಲ್ಲ, ಅವರು ವಕೀಲರಾಗಿದ್ದರು. ಹಾಗಾದರೆ ಈ ಒಂದು ವಾಕ್ಯ ತಪ್ಪು ಇರ್ತೈತೆ. ಅದಕ್ಕೋಸ್ಕರ ಇಲ್ಲಿ ರಾಂಗನ್ನು ಹಾಕಬೇಕು. ಆಮೇಲೆ ಮುಂದಿನದಾಗಿ ಸುಹಾಸ್ ರಮೇಶ್ ಕಾ ಛೋಟಾ ಬಾಯಿ ಹೈ. ತಪ್ಪು. ಸುಹಾಸ್ ರಮೇಶ್ ಕಾ ಬಡಾ ಬಾಯಿ ಹೈ. ಅವನು ದೊಡ್ಡ ಸಹೋದರನಾಗಿದ್ದನು. ಇಷ್ಟು ನಿಮ್ಮ 3 ಪ್ರಶ್ನೆಗಳು. ಸರಿ ಉತ್ತರಗಳನ್ನು, ಸರಿ ಮತ್ತು ತಪ್ಪುಗಳನ್ನ ಮಾರ್ಕ್ ಮಾಡಬೇಕಾಗಿರ್ತೈತಿ. ಸರಿ ನಮ್ಮ ಮಕ್ಕಳೇ, ಮಾಡಿದ್ರಲ್ಲ? ಬನ್ನಿ ಹಾಗಾದರೆ ಮುಂದಿನೊಂದು ಪ್ರಶ್ನೆಗಳಿಗೆ ಹೋಗೋಣ. ಇಸ್ ಶಬ್ದೋ ಕಾ ಅರ್ಥ ಕನ್ನಡ ಯಾ ಅಂಗ್ರೇಜಿ ಮೇ ಲಿಖೋ. ಈ ಒಂದು ಶಬ್ದಗಳಿಗೆ ಕನ್ನಡದಲ್ಲಿ ಉತ್ತರಗಳನ್ನು, ಕನ್ನಡ ಅಕ್ಷರಗಳನ್ನು, ಶಬ್ದಗಳನ್ನು ಬರಿಬೇಕಾಗಿರುತ್ತೆ. ಮೊದಲನೇದು ಏನಪ್ಪ ಅಂತಂದ್ರೆ ಅಧ್ಯಾಪಕ್ ಅಂದರೆ ಅಧ್ಯಾಪಕರು, ಶಿಕ್ಷಕರು, ಗುರುಗಳು. ಇನ್ನು ಬಾಯಿ ಅಂದರೆ ಸಹೋದರ. ಇನ್ನು ಬಹನ್ ಅಂದರೆ ತಂಗಿ. ನೆಕ್ಸ್ಟು ಗರ್ ಅಂದರೆ ಮನೆ. ನೆಕ್ಸ್ಟು ಕಾಮ್ ಅಂದರೆ ಕೆಲಸ. ವಕೀಲ್ ಅಂದರೆ ವಕೀಲನೇ ಬರುತ್ತೆ ಕನ್ನಡದಲ್ಲಿ. ಇಷ್ಟು ನಿಮ್ಮ
ಕನ್ನಡ ಶಬ್ದಗಳನ್ನು ಬರೀತಕ್ಕಂಥ ಪ್ರಶ್ನೋತ್ತರಗಳಾಗಿರ್ತಾವೆ. ಇನ್ನು ಮುಂದಿನದಾಗಿ ಇಲ್ಲಿ ನೋಡಿ ಮಕ್ಕಳ, ಸಂಯುಕ್ತಾಕ್ಷರಗಳನ್ನು ಕೊಟ್ಟಿದ್ದಾರೆ. ಅಂದರೆ ಏನಪ್ಪ ಅಂತಂದ್ರೆ ಒಂದೊಂದು ಅಕ್ಷರಗಳನ್ನು ಸಂಯುಕ್ತಾಕ್ಷರಗಳನ್ನು ಕೊಟ್ಟು ಅವನು ಕೂಡಿಸಿ ಬರೆಯೋದು ಹೆಂಗೆ ಅಂತೇಳಿ ಕೊಟ್ಟಿದ್ದಾರೆ. ತುಮ್ಹಾರಿ ಕೊನೆಯದಾಗಿ ಬಂದಿರತಕ್ಕಂಥ ಶಬ್ದಗಳು ನೋಡ್ತಾ ಹೋಗಿ. ತ ಅಧಿಕ್ ಉ ತು ಆತು, ಮ ಅಧಿಕ್ ಹ ಮ ಅಧಿಕ್ ಆ ತುಮ್ಹಾ, ರ ಅಧಿಕ್ ಈ ತುಮ್ಹಾರಿ, ಇದನ್ನೆಲ್ಲವನ್ನು ಕೂಡಿಸಿ ಬರಿಬೇಕಾಗುತ್ತೆ. ಇದೇ ರೀತಿಯಾಗಿ ಇಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಹೊಂದಿಸಿ ಬರೆಯೋದನ್ನು, ಸಂಯುಕ್ತಾಕ್ಷರಗಳನ್ನು ಕೂಡಿಸಿ ಬರೆಯೋದನ್ನು ನೀವು ಬರೆಯೋದಕ್ಕೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಹಾಗೆ ಇಲ್ಲೂ ಒಂದಿಷ್ಟು ಕೂಡ ಸುಮಾರು 12 ಶಬ್ದಗಳನ್ನು ಸಂಯುಕ್ತಾಕ್ಷರ ಬಿಡಿಸಿ ಬರೆದಿದ್ದಾರೆ. ನೀವು ಕೂಡ ಈ ರೀತಿಯಾಗಿ ಬಿಡಿಸಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕೆಳಗಡೆ ಕೆಲವೊಂದಿಷ್ಟು ನಾವು ಬಿಡಿಸಿ ಬರೆದಿರ್ತಕ್ಕಂಥವನ್ನು ಕೂಡಿಸಿ ಬರೀಬೇಕು. ಜೋಡ್ಕರ್ ಶಬ್ದ ಬನಾವು, ವರ್ಣೋಕೋ ಜೋಡ್ಕರ್ ಶಬ್ದ ಬನಾವು. ಇಲ್ಲಿ ವರ್ಣಗಳನ್ನ ಬಿಡಿಸಿ ಬರೆದಿದ್ದಾರೆ, ಅವನು ನಾವು ಜೋಡಿಸಿ ಬರಿಬೇಕು. ಒಂದನೇದು ಏನಾಗುತ್ತಪ್ಪ ಅಂತಂದ್ರೆ ಬಾಲಕ್, ಬುರ್ಖಿ, ಬುಡಿಯಾ, ತುಫಾನ್, ದಯಾಲು. ಇಷ್ಟು ನಿಮ್ಮ 4-5 ಶಬ್ದಗಳನ್ನ ಕೊಟ್ಟಿರ್ತಾರೆ. ನೀವು ಕೂಡ ಹೊಂದಿಸಿ ಬರೆಯೋದನ್ನು, ಜೋಡಿಸಿ ಬರೆಯೋದನ್ನು ಕಲಿಬೇಕು. ಇನ್ನೂ ಹಲವಾರು ಶಬ್ದಗಳನ್ನ ನೀವೇ ಬಿಡಿಸಿ ಬರೆದು ಪ್ರಾಕ್ಟೀಸನ್ನು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಸಂಯುಕ್ತಾಕ್ಷರನ ಬರೆಯೋದು ಹೆಂಗೆ, ಓದೋದು ಹೆಂಗೆ ಅಂತೇಳಿ ಈಸಿ ಆಗ್ತೈತಿ. ಇನ್ನು ಮುಂದಿನದಾಗಿ ನೋಡಿ, ಭಾಷಾ ಜ್ಞಾನ, ನಮ್ಮ ಭಾಷೆಯ ಜ್ಞಾನವನ್ನು ತಿಳ್ಕೊಳ್ಬೇಕಂತೇಳಿ ಕೆಲವೊಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು 8ನೇದು ಏನಪ್ಪ ಅಂತಂದ್ರೆ ಇನ್ ಶಬ್ದೋ ಪರ್ ಧ್ಯಾನ್ ದೋ. ಈ ಒಂದು ಶಬ್ದಗಳನ್ನು ಮನನ ಮಾಡಿಕೊಳ್ಳಿ, ಗಮನಿಸಿ ನೋಡಿ, ಗಮನಿಸಿ ಓದಿ. ಜೈಸೆ ಹಾಗೆ, ರಾಧಾ, ರಮೇಶ್, ಘರ್, ಸರಿತಾ, ವಿದ್ಯಾರ್ಥಿ, ವಿಜಯನಗರ್, ವಕೀಲ್. ಹೀಗೆ ನಿಮಗೆ 5-6 ಶಬ್ದಗಳನ್ನ ಕೊಟ್ಟಿರ್ತಾರೆ. ಆ ಒಂದು ಶಬ್ದಗಳನ್ನು ನೀವು ಓದಿ ಅರ್ಥೈಸ್ಕೊಳ್ಬೇಕು. ಇನ್ನು ಮುಂದಿನದಾಗಿ ಏನಪ್ಪ ಅಂತಂದ್ರೆ ಅನ್ಯಲಿಂಗ ರೂಪ ಲಿಖೋ. ಅನ್ಯಲಿಂಗವನ್ನು ನಾವು ಬರಿಬೇಕು. ಬಹನ್ ಅಂದರೆ ಸಹೋದರಿ, ಬಾಯಿ ಅಂದರೆ ಸಹೋದರ, ಪಿತಾಜಿ ಅಂದರೆ ತಂದೆಯವರು, ಅಪ್ಪಾಜಿ, ಮಾತಾಜಿ ಅಂದರೆ ತಾಯಿಯವರು. ಇನ್ನು ವಿದ್ಯಾರ್ಥಿ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿ, ವಿದ್ಯಾರ್ಥಿನಿಯರು, ಅಧ್ಯಾಪಕ್ ಅಂದರೆ ಶಿಕ್ಷಕರು, ಅಧ್ಯಾಪಿಕಾ ಅಂದರೆ ಶಿಕ್ಷಕಿಯರು. ಇಷ್ಟು ನಿಮ್ಮ ಅನ್ಯಲಿಂಗ ರೂಪವನ್ನು ಬರೀತಕ್ಕಂಥ ಶಬ್ದಗಳಾಗಿರ್ತವೆ. ಇಲ್ಲಿ ಅನ್ಯವಚನ ರೂಪ ಲಿಖೋ ಅಂತ ಕೊಟ್ಟಿದ್ದಾರೆ. ಅಂದರೆ ಏಕವಚನ ಬಹುವಚನವನ್ನು ಕನ್ನಡದಲ್ಲಿ ಬರಿತೀವಲ್ಲ ಅದೇ ರೀತಿಯಾಗಿ ಹಿಂದಿಯಲ್ಲಿ ಕೂಡ ಗ್ರಾಮರ್ ಇರ್ತೈತೆ, ನಿಮಗೆ ವ್ಯಾಕರಣ ಮಾಹಿತಿ ಇರುತ್ತೆ. ಘರ್ ಘರೇ ಆಗುತ್ತೆ, ಪತ್ರಿಕಾ ಪತ್ರಿಕಾಯೇ, ಬಚ್ಚ ಬಚ್ಚೆ, ಶಹರ್ ಶಹರ್. ಇನ್ನು ಮುಂದಿನದಾಗಿ ವಿಲೋಮ ಶಬ್ದ ಲಿಖೋ ಅಂತಂದರೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಬಡ ಅಂದರೆ ದೊಡ್ಡದು, ಛೋಟ ಅಂದರೆ ಚಿಕ್ಕದು, ಅಚ್ಚ ಅಂದರೆ ಒಳ್ಳೆಯದು, ಬೂರ ಅಂದರೆ ಕೆಟ್ಟದು. ಇನ್ನು ಸುಖ್ ದುಃಖ, ದೂರ್ ಪಾಸ್. ದೂರ ಅಂದರೆ ದೂರ, ಪಾಸ್ ಅಂದರೆ ಸಮೀಪ, ಸುಖ ಆಮೇಲೆ ದುಃಖ. ಇಷ್ಟು ನಿಮ್ಮ ವ್ಯಾಕರಣ ಮಾಹಿತಿ ಆಗಿರುತ್ತೆ. ಸರಿ ನಮ್ಮ ಮಕ್ಕಳು, ಹಾಗಾದರೆ ಈ ಒಂದು ಪಾಠದ ಕನ್ನಡ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೋಡಿದ್ರಲ್ಲ. ಸರಿ, ಇವನ್ನ ನೀವು ನೀಟಾಗಿ ಒಂದು ಸತಿ ಬರೆದು ಹಾಗೆ ಪ್ರಾಕ್ಟೀಸನ್ನು ಮಾಡಿ ಹಾಗೆ ಮುಂದಿನ ಪಾಠಗಳಿಗೆ ತಯಾರಾಗಿ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.